ಗ್ರಾಮದಲ್ಲಿರುವಂಥ ಒಬ್ಬ ಯುವಕ, ಅವನು ಅಲ್ಲೇ ಇಟ್ಕೊಂಡು ಏನು ಮಾಡ್ಬೋದು, ನನ್ನ ಹಳ್ಳಿಗೋಸ್ಕರ ನಾನು ಏನು ಮಾಡ್ಬೋದು ಅನ್ನೋದನ್ನು ಈ ಸಿನಿಮಾ ನೋಡಿ ಕಲ್ತ್ಕೊಂಡ್ಬಿಡ್ಬೋದ್ರಿ. ನಾನು ಬೆಂಗಳೂರಿಗೆ ಬಂದು ಏನೋ ಮಾಡಬೇಕು ಅನ್ನೋದಕ್ಕಿಂತ ನಾನು ಅಲ್ಲೇ ಇದ್ದು ಏನು ಮಾಡ್ಬೋದು ಹಳ್ಳಿಗೆ ಅನ್ನೋದನ್ನು ಕಲ್ತ್ಕೊಂಡು, ಈ ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ಈ ರಾಜಕೀಯ ಚೇಲಗಳು, ಚಮಚಗಳು ಅವರೇ ಬೆಳೀತಾ ಇದ್ದಾರೆ. ಅವ್ರು ಬೇಕಾದನ್ನಷ್ಟೆಲ್ಲ ಮಾಡ್ಕೊತಾ ಇದ್ದಾರೆ. ಅದನ್ನ ನಾವು ಹೇಗೆ ಒಬ್ಬ ಆರ್ಡಿನರಿ ಮ್ಯಾನು ಹೇಗೆ ಅದನ್ನ ತಡಿಬೋದು ಅನ್ನೋದನ್ನು ತೋರಿಸಿದ್ದಾರೆ. ಸೊ ಅದು ನಮ್ಗಿದೆ ರೀ, ನಾವು ಪ್ರಜೆಗಳು, ನಮ್ಗೆ ಆ ವ್ಯವಸ್ಥೆ ಇದೆ. ಒಬ್ಬ ಹಳ್ಳಿಲಿರೋನು ಇದನ್ನೆಲ್ಲ ಮಾಡ್ಬೋದು. ಅವ್ನು ಈ ಸಿನಿಮಾ ನೋಡ್ತಾ ಇದ್ದಂಗೆ ನಮಗೂ ಅನ್ಸುತ್ತೆ, ನಾನು ಯಾಕೆ ಮಾಡ್ಬೋದು, ಪ್ರೀತಿ ಪ್ರೇಮ ಅದೆಲ್ಲವೂ ಇದೆ, ಅದು ಚೆನ್ನಾಗಿದೆ. ಎಲ್ಲದಕ್ಕಿಂತ ಚೆನ್ನಾಗಿ ನನಗೆ ಇಷ್ಟ ಆಗಿದೆ ಏನಪ್ಪ ಅಂತಂದ್ರೆ, ಒಂದು ಸಂವಿಧಾನದಲ್ಲಿ ನಾವೇ ಇರುವಾಗ ಈ ರಾಜಕಾರಣಿಯ ಚಮಚಗಳು, ಚೇಲಗಳು ಬೆಳೆಯೋದನ್ನ ನಾವು ಹೇಗೆ ತಡಿಬೋದು? ಬೆಳೆಯೋದಂದ್ರೆ ಅವರು ಅನ್ಯಾಯವಾಗಿ ಬೆಳೆಯೋದು, ಅವರ ಬಕೆಟ್ ಇಟ್ಕೊಂಡು ಅವರವರೇ ಬೆಳ್ಕೊಂಡ್ಬಿಡ್ತಾರಲ್ಲ, ಅದನ್ನ ತಡಿಬೇಕು. ಒಬ್ಬ ಯಾವ ಸಾಮಾನ್ಯ ವ್ಯಕ್ತಿ ಅದನ್ನ ಹೇಗೆ ತಡಿಬೋದು ಅನ್ನೋದನ್ನ ನಮ್ಮ ವಿನಯ್ ರಾಜ್ಕುಮಾರ್ ಅವರು ಚೆನ್ನಾಗಿ ಆಕ್ಟ್ ಮಾಡಿ ತೋರಿಸಿದ್ದಾರೆ. ಈ ಸಿನಿಮಾನ ಪ್ರತಿಯೊಬ್ಬರು ಕನ್ನಡಿಗರು ನೋಡಬೇಕು, ಈ ಸಿನಿಮಾನ ಗೆಲ್ಲಿಸ್ಬೇಕು ನಿಜವಾಗ್ಲೂ. ಈ ಥರ